ಹಾಯ್ ಎವ್ರಿವನ್, ಮತ್ತೊಮ್ಮೆ ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಏನಿದೆ ನೋಡೋಣ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಕರೆಂಟ್ ಫೀಲಿಂಗ್ಸ್ ಬಾಟಮ್ನಲ್ಲಿ ಏನಿದೆ ನೋಡೋಣ. ಇಲ್ಲೊಂದು ಮಿಲ್ಕ್ ಅಂಡ್ ಹನಿ, ರೈನ್ಬೋಸ್ ಇದೆ. ಏನೋ ನಿಮ್ಮ ಬಗ್ಗೆ ಸಿಹಿ ಕನಸುಗಳನ್ನ ಕಾಣ್ತಾ ಇರೋ ಹಾಗಿದೆ. ತುಂಬ ನೆನಪುಗಳಿದೆ, ಅಲ್ಲಿ ಬಣ್ಣ ಬಣ್ಣದ ಕನಸುಗಳಿದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಇದಕ್ಕೆ ಇಲ್ಲೇನಿದೆ ಕಾರ್ಡ್ಸ್ಗಳು ನೋಡೋಣ. ಇಲ್ಲೊಂದು ಅಬ್ಸರ್ವರ್ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಟು ಬಿ ಫೇರ್. ಇಲ್ಲಿ ಬಾಟಮ್ನಲ್ಲಿ ಏನಿದೆ ನೋಡೋಣ. ಡೀಪ್ ನೋಯಿಂಗ್. ನಿಮ್ಮ ಕನೆಕ್ಷನ್ನು ಇನಿಷಿಯಲ್ ಸ್ಟೇಜಲ್ಲಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮನ್ನು ತುಂಬ ಗಮನಿಸೋದಿದೆ, ನಿಮ್ಮ ಬಗ್ಗೆ ತುಂಬ ಅರ್ಥ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಹಾಗಾಗಿ ನಿಮ್ಮನ್ನು ತುಂಬ ಗಮನಿಸ್ತಾ ಇದ್ದಾರೆ. ನೀವು ಯಾವ ಸೋಷಿಯಲ್ ಮೀಡಿಯಾನಲ್ಲಿರ್ತೀರಾ, ನೀವು ಎಲ್ಲಿ ಹೋಗ್ತೀರಾ, ನೀವು ಏನು ಓದ್ತಾ ಇದ್ದೀರಾ, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಯಾರ್ಯಾರು ಅನ್ನೋ ಯೋಚನೆ ಇದೆ ಅವ್ರಿಗೆ. ನಿಜವಾಗಿ ಹೇಳಬೇಕು ಅಂತಂದರೆ ನಿಮ್ಮ ಮೇಲೆ ಮನಸ್ಸಾಗಿದೆ. ನಿಮ್ಮ ಬಗ್ಗೆ ಬಣ್ಣ ಬಣ್ಣದ ಕನಸುಗಳಿದೆ. ನಿಮ್ಮನ್ನು ಅವರು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದಿದೆ. ಮತ್ತು ನಿಮ್ಮ ಜೊತೆ ಜೀವನ ಮಾಡಬೇಕು ಹಾಗೆಲ್ಲ ಯೋಚನೆ ಇರೋದ್ರಿಂದ ನಿಮ್ಮ ಬಗ್ಗೆ ತುಂಬ ಗಮನ ಇಟ್ಟಿದ್ದಾರೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಜಸ್ಟಿಸ್, ಹಾಗೆ ಪೇಜ್ ಆಫ್ ವ್ಯಾಂಡ್ಸ್, ಮತ್ತೊಂದು 4 ಆಫ್ ಸಾರ್ಡ್ಸ್. ಇಲ್ಲಿ ಟೆಂಪರೆನ್ಸ್ ಬರ್ತಾ ಇದೆ, ಹಾಗೆ 6 ಆಫ್ ವ್ಯಾಂಡ್ಸ್ ಇದೆ. ಮ್ಯಾಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಇಬ್ಬರಲ್ಲೂ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ಅವ್ರು ಹೇಗೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೋ ಹಾಗೆ ನೀವು ಅವ್ರನ್ನ ಇಷ್ಟಪಟ್ಟಿದ್ದೀರಾ. ಇಲ್ಲಿ ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ. ಇದೊಂದು ಇನಿಷಿಯಲ್ ಸ್ಟೇಜಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಇದು ಮುಂದೆ ಹೇಗಿರುತ್ತೆ ನೋಡೋಣ. ಸದ್ಯದ ಪರಿಸ್ಥಿತಿನಲ್ಲಿ ಬ್ಯಾಲೆನ್ಸ್ಡ್ ಎನರ್ಜಿ ಇದೆ. ತುಂಬ ಖುಷಿಯಾಗಿದ್ದೀರಾ, ತುಂಬ ಕನಸುಗಳಿದೆ ಅಂತ ಹೇಳಿದೆ. ನೀವು ಅಷ್ಟೇ ಅವ್ರ ಜೊತೆ ಮದುವೆ ಮಾಡ್ಕೋಬೇಕು, ಅವ್ರ ಜೊತೆ ಮುಂದೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ. ನೀವೊಂದು ಸಮಾಧಾನವಾಗಿರುವಂಥ ವ್ಯಕ್ತಿ ಆಗನ್ನಿಸ್ತಾ ಇದೆ. ಎಲ್ಲದನ್ನೂ ಸಮಾನವಾಗಿ ತಗೋತೀರಾ. ಈ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ. ಈ ವ್ಯಕ್ತಿನ ಇಷ್ಟಪಟ್ಟಿದ್ರೂ ಮನಸ್ಸಲ್ಲಿ ನಿಮಗೆ ತುಂಬ ಯೋಚನೆಗಳಿದೆ. ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ನಿಮಗೂ ಇದೆ. ಆದರೆ ಏನೋ ಮನಸ್ಸಲ್ಲಿ ಇವರು ಒಳ್ಳೆಯವರು, ಮುಂದೆ ನಾನು ಇವ್ರ ಜೊತೆ ಚೆನ್ನಾಗಿರ್ತೀನಿ ಹಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇದೆ. ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಕನಸು ಕಾಣೋದಿದೆ. ಅವ್ರನ್ನ ನೆನಪಿಸ್ಕೊಂಡಾಗ ತುಂಬ ಸಂತೋಷ ಇದೆ. ನಿಮಗೆ ಜೀವನ ಬಗ್ಗೆ ಅಂಥ ಮೆಚ್ಯೂರಿಟಿ ಇಲ್ಲ. ಯಾರನ್ನಾದ್ರೂ ಬೇಗ ನಂಬ್ಕೋತೀರಾ. ಇಲ್ಲೊಂದು ಅಟ್ರಾಕ್ಷನ್ ಇದೆ. ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಹಾಗೆ ನಿಮ್ಗೆ ಅದೃಷ್ಟನೂ ಇದೆ ಅಂತ ಅನ್ನಿಸ್ತಾ ಇದೆ. ಜೀವನನ ತುಂಬ ಈಸಿಯಾಗಿ ತಗೊಂಡಿದ್ದೀರಾ, ಹಾಗೆ ತುಂಬ ಖುಷಿಯಾಗಿರುವಂಥ ಜೀವ ನಿಮ್ಮದು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ ಏನು ಬರುತ್ತೆ ಅಂತ. ಇಲ್ಲೊಂದು 10 ಆಫ್ ಸಾರ್ಡ್ಸ್, ಮತ್ತೊಂದು ಕ್ವೀನ್ ಆಫ್ ಸಾರ್ಡ್ಸ್, ಹಾಗೆ 7 ಆಫ್ ಕಾಯಿನ್ಸ್. ಇಲ್ಲೊಂದು ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್. ಇಲ್ಲಿ ನೈಟ್ ಆಫ್ ಕಪ್ಸ್ ಇದೆ. ಬಾಟಮ್ನಲ್ಲಿ ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ಇಮೋಷನಲ್ ಆಗಿದ್ದಾರೆ ಅವರು ಅನ್ನೋದಿದೆ. ನಿಮ್ಮ ಬಗ್ಗೆ ತುಂಬ ಕನಸುಗಳಿದೆ. ನಿಮ್ಮನ್ನು ನೋಡಿದ ತಕ್ಷಣ ಏನೋ ಅಟ್ರಾಕ್ಷನ್ ಇದೆ. ನಿಮ್ಮ ಮಾತುಕತೆ ಅಥವಾ ನೀವು ನೋಡೋಕ್ಕೂ ಚೆನ್ನಾಗಿರಬಹುದು. ನಿಮ್ಮ ವ್ಯಕ್ತಿತ್ವಕ್ಕೆ ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ತುಂಬ ಇಮೋಷನಲ್ ಫೀಲಿಂಗ್ಸ್ ಇದೆ ಅನ್ನೋದಿದೆ ಇಲ್ಲಿ. ಇವರೊಂದು ಜೀವನ ನೋಡಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ಆಗಾಗ ಹಿಂದಿನ ಕಹಿ ನೆನಪುಗಳು ಬರ್ತಾ ಇರುತ್ತೆ. ನಿಮ್ಮನ್ನು ನೋಡಿ ಇಷ್ಟಪಟ್ಟಿದ್ದಾರೆ. ಏನೋ ಹೇಳ್ಕೊಳ್ಳಾರ್ದಂಥ ಒಳ್ಳೆ ಫೀಲಿಂಗ್ಸ್ಗಳಿದೆ. ಆದ್ರೂ ಈ ಒಂದು ಕನೆಕ್ಷನ್ಗೆ ನಾನು ಜಸ್ಟಿಸ್ ಕೊಡ್ತೀನಾ, ಮುಂದೆ ಇದು ಚೆನ್ನಾಗಿ ನಡ್ಕೊಂಡು ಹೋಗುತ್ತಾ
ಹಾಗೆಲ್ಲ ಯೋಚನೆ ಮಾಡ್ತಾರೆ. ಇವರೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥವ್ರು ಅನ್ನೋದು ಇದೆ. ನೀವೆಲ್ಲನೂ ಈಸಿಯಾಗಿ ತಗೋತೀರಾ, ಖುಷಿಯಾಗಿರ್ತೀರಾ. ಆದರೆ ಇವ್ರು ಮಾತ್ರ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಮುಂದಿನ ಜೀವನದ ಬಗ್ಗೆ ಕನಸುಗಳಿದೆ ಸರಿ, ಆದರೆ ಅದು ಸರಿಯಾಗಿ ನಡೆಯುತ್ತಾ, ಮುಂದೆ ಏನಾದ್ರು ತೊಂದರೆ ಬರುತ್ತಾ, ಹಾಗೆಲ್ಲ ಯೋಚನೆ ಮಾಡ್ತಾರೆ. ನಿಮ್ಮನ್ನ ಭೇಟಿ ಮಾಡಬೇಕು, ನಿಮ್ಮ ಜೊತೆ ಕೂತು ಮಾತಾಡಬೇಕು, ಹಾಗೆಲ್ಲ ಮನಸ್ಸಾಗ್ತಾ ಇದೆ ಅವ್ರಿಗೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಯೂನಿವರ್ಸಿಂದ ಏನು ಮೆಸೇಜ್ಗಳು ಬರಬಹುದು? ಇಲ್ಲೊಂದು ಸೆಲೆಬ್ರೇಷನ್ ಇದೆ, ಮತ್ತೊಂದು ಅವೇರ್ನೆಸ್ ಬರ್ತಾ ಇದೆ, ಇಲ್ಲೊಂದು ಮೆಚ್ಯೂರಿಟಿ, ಮತ್ತೊಂದು ರಿಸೆಪ್ಟಿವಿಟಿ, ಹಾಗೆ ಲೆಟ್ಟಿಂಗ್ ಗೋ, ಇಲ್ಲೊಂದು ಕಂಪ್ಲೀಷನ್ ಇದೆ. ಈ ಕನೆಕ್ಷನ್ ಮುಂದೆ ಬರೋ ದಿವಸಗಳಲ್ಲಿ ಪಾಸಿಟಿವ್ ಆಗಿ ಎಂಡ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಕಂಪ್ಲೀಷನ್ ಇದೆ, ಹಾಗೆ ಸೆಲೆಬ್ರೇಷನ್ನು ಇದೆ. ಕೆಲವು ಸರಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಇಲ್ಲಿ ಏನೋ ನಿಮ್ಮ ಕನೆಕ್ಷನ್ ಅಲ್ಲಿ ಮೆಚ್ಯೂರಿಟಿ ಬರುತ್ತೆ ಅನ್ನೋದಿದೆ. ಇಲ್ಲಿ ಪ್ರೇಯರ್ಸ್ನ ಅವಶ್ಯಕತೆ ಇದೆ ಅನ್ನೋದು ಇದೆ. ನೆಗೆಟಿವಿಟಿ ಇದೆ, ಸ್ಲೋ ಡೆವಲಪ್ಮೆಂಟ್ ಇರೋದ್ರಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ, ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಬ್ಲಾಕೇಜಸ್ ಇದ್ರೂ ಅದನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ, ದೇವರಲ್ಲಿ ನಂಬಿಕೆ ಇಡಿ, ಎಲ್ಲ ನೆಗೆಟಿವ್ ಥಾಟ್ಸ್ನ ಲೆಟ್ ಗೋ ಮಾಡಿ ಅನ್ನೋದು ಬರ್ತಾ ಇದೆ. ಜೀವನದಲ್ಲಿ ಏನಾಗಬೇಕೋ ಅದಾಗೇ ಆಗುತ್ತೆ. ನಮ್ಮ ಅದೃಷ್ಟ ಸರಿಯಾಗಿದ್ದರೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಈ ಒಂದು ಕನೆಕ್ಷನ್ ಇನಿಷಿಯಲ್ ಸ್ಟೇಜಲ್ಲಿದೆ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಬಣ್ಣ ಬಣ್ಣದ ಕನಸುಗಳಿದೆ. ಹಾಗೆ ಮುಂದೆ ಇಲ್ಲೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ಅನ್ನೋದಿದೆ. ಆ ಅಪ್ಸ್ ಆ್ಯಂಡ್ ಡೌನ್ಸ್ಗಳಿಂದ ನಿಮ್ಗೊಂದು ಮೆಚ್ಯೂರಿಟಿ ಬರುತ್ತೆ ಅನ್ನೋದಿದೆ. ಅದೆಲ್ಲ ನಿಮಗೆ ಪಾಠ ಕಲಿಸುತ್ತೆ, ಲೈಫ್ನ ಚೆನ್ನಾಗಿ ತಗೊಂಡು ಹೋಗ್ತೀರಾ ಮುಂದೆ ಅನ್ನೋದಿದೆ. ಕೆಲವು ಪಾಸಿಟಿವಿಟಿಗಳನ್ನ ರಿಸೀವ್ ಮಾಡ್ತೀರಾ, ಕೆಲವು ನೆಗೆಟಿವಿಟಿಗಳನ್ನ ಲೆಟ್ ಗೋ ಮಾಡಿ ಅನ್ನೋದು ಬರ್ತಾ ಇದೆ. ಇವೆಲ್ಲದರಿಂದ ಈ ಕನೆಕ್ಷನ್ ಬ್ಯಾಲೆನ್ಸ್ಡ್ ಆಗಿ ಮುಂದುವರಿಯುತ್ತೆ. ಅಲ್ಲೊಂದು ಸೆಲೆಬ್ರೇಷನ್ ಇದೆ, ಹಾಗೆ ಕಂಪ್ಲೀಷನ್ನೂ ಇದೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಇಲ್ಲೊಂದು ಆಲ್ ದಟ್ ಗ್ಲಿಟರ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನಿಮಗೆ. ಟ್ರೂತ್ ಬಿ ಟೋಲ್ಡ್, ಮತ್ತೊಂದು ಟಿಕ್ ಟಾಕ್, ಹಾಗೆ ಆಫ್ ಅಂಡ್ ಫೈನಲ್ ಕಾರ್ಡ್ ಅ ಚೇಂಜ್ ಇನ್ ದ ವಿಂಡ್, ಮತ್ತೊಂದು ರೀಜೆನರೇಷನ್. ಈ ಕನೆಕ್ಷನಲ್ಲಿ ತುಂಬ ಪಾಸಿಟಿವಿಟಿ ಇದೆ ಅನಿಸ್ತಾ ಇದೆ. ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಚಿಗುರುತ್ತೆ, ಮುಂದುವರಿಯುತ್ತೆ. ಈ ಚೇಂಜ್ ಇನ್ ದ ವಿಂಡ್ ಅನ್ನೋದು ಬರ್ತಾ ಇದೆ. ಶುರುವಿನಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇಬ್ಬರೂ ಒಬ್ರನ್ನೊಬ್ರನ್ನ ಮೆಚ್ಚಿಸೋಕ್ಕೋಸ್ಕರ ಕೆಲವು ಸುಳ್ಳುಗಳನ್ನ ಹೇಳ್ತೀರಾ ಅನ್ನೋದು ಇದೆ ಇಲ್ಲಿ. ಆದ್ರಿಂದ ನಿಜ ಹೇಳಿ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಟೈಮ್ ಓಡ್ತಾ ಇರುತ್ತೆ, ಟಿಕ್ ಟಾಕ್ ಹಾಗೆ ಬರ್ತಾ ಇದೆ ನಿಮಗೆ. ಕೆಲವು ಸರಿ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಶುರುವಿನಲ್ಲಿದ್ದಂಥ ಸಂತೋಷ ಮುಂದೆ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟೋ ಸರಿ ನೀವು ಅನ್ಕೊಂಡಿರ್ತೀರಾ ಆಲ್ ದಟ್ ಗ್ಲಿಟರ್ಸ್, ಹೊಳೆಯೋದೆಲ್ಲ ಚಿನ್ನ, ಹಾಗೆ ಅನ್ಕೊಂಡಿರ್ತೀರಾ. ಮುಂದೆ ನಾವು ಹೀಗೆ ಇರ್ತೀವಿ, ಹೀಗೆ ಖುಷಿಯಾಗಿರ್ತೀವಿ ಹಾಗೆ ಅನ್ಕೊಂಡಿರ್ತೀರಾ. ಆದರೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಬರೋದಿದೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ. ಹಾಗೆ ಈ ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇರುತ್ತೆ, ಹೊಂದಾಣಿಕೆ ಇರುತ್ತೆ, ಸ್ವಲ್ಪ ಮುನ್ಸು ಒಪ್ಪಂದ ಇದ್ರ ಜೊತೆಗೆ ಮುಂದುವರಿತಾ ಹೋಗುತ್ತೆ ಈ ಕನೆಕ್ಷನ್ ಅನ್ನೋದಿದೆ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಈ ಟೈಮಲ್ಲಿ ಅವರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ, ನಿಮ್ಮ ಬಗ್ಗೆ ಕನಸುಗಳು ಕಾಣ್ತಾ ಇದ್ದಾರೆ. ಇದೊಂದು ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ಇಬ್ರಿಗೂ ಒಳ್ಳೆ ಫೀಲಿಂಗ್ಸ್ ಇದೆ, ಹೇಳ್ಕೊಳ್ಳಾರ್ದಂಥ ಭಾವನೆಗಳಿವೆ. ಅದಕ್ಕೇನೋ ಮಾತುಗಳಿಲ್ಲ, ಭಾಷೆ ಇಲ್ಲ, ಆದರೆ ಏನೋ ಅನ್ಸೆಡ್ ಫೀಲಿಂಗ್ಸ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.